ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿಮಗೆ ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋ ನೋಡಿ. ಇದು ತುಂಬ ಸಿಂಪಲ್, ಅಂದರೆ ತುಂಬ ಸಿಂಪಲ್ಲಾಗಿ ನೀವು ಬ್ಲೌಸ್ ಕಟ್ಟಿಂಗ್ನ ಮಾಡೋ ಅಂಥ ವಿಡಿಯೋ. ಮನೆಯಲ್ಲೇ ಕೂತ್ಕೊಂಡು ಯಾರು ಟೈಲರಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಅವರು ಆರಾಮಾಗಿ ಇದನ್ನ ನೋಡಿಕೊಂಡು ನೀವು ಸ್ಟಿಚಿಂಗ್ ಕಲಿಬೋದು. ಸೊ ದಯವಿಟ್ಟು ಎಂಡ್ ತನಕ ವಿಡಿಯೋ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಬ್ಲೌಸ್ ಕಟ್ಟಿಂಗ್ ಸಿಂಪಲಾಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ 1/4 ಇಂಚು ಬಿಟ್ಟು ಇದು ಸ್ಟ್ರೈಟ್ ಆಗಿದೆಯಾ ನೋಡಿಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿದೆ ನಮ್ಮದು. ಸೊ 1/4 ಇಂಚಿಗೆ ಅಥವಾ ಅರ್ಧ ಇಂಚಿಗೆ ಹಾಕ್ಕೊಳ್ಳಿ ಒಂದು ಲೈನು. ಇದು ಸ್ಟಿಚಿಂಗ್ ಮಾರ್ಜಿನ್ನು ಕೆಳಗಡೆದು. ಆಮೇಲೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡಬೇಕು. ನೋಡಿ, ಈ ಜಾಯಿಂಟಿಂದ ಇಲ್ಲಿ ನಮಗೆ ಬ್ಲೌಸ್ನ ಎಳೆದು ನೋಡಿ. ಇದು 12 ಇದೆ. ಅವರಿಗೆ 1 ಇಂಚ್ ಎಕ್ಸ್ಟ್ರಾ ಇಡೋಕ್ಕೆ ಹೇಳಿದ್ದಾರೆ ಲೆಂತು. ಹಾಗಾಗಿ 13 ಲೆಂತ್ ಬೇಕು. ಮೇಲ್ಗಡೆ 1/2 ಇಂಚಿಗೆ ಸ್ಟಿಚಿಂಗ್ ಹೋಗುತ್ತೆ. ಹಾಗಾಗಿ 13.5 ತಗೊಳ್ಳೋಣ. 13.5. ನಾವು ಬ್ಲೌಸ್ ಲೆಂತ್ ಎಷ್ಟಿದೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾನೇ ತಗೋಬೇಕು. ಯಾಕಂದರೆ ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೋಗುತ್ತೆ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿಂದ ಇಲ್ಲಿಗೆ 13 ಕರೆಕ್ಟ್ ಆಗಿದೆ. ಇವಾಗ ಅಳತೆ ಬ್ಲೌಸ್ನ ಇಟ್ಕೊಂಡು ನಾವು ಮೆಷರ್ಮೆಂಟ್ ತಗೊಳ್ಳೋಣ. ಅಳತೆ ಬ್ಲೌಸ್ನ ನೀಟಾಗಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಈ ಬ್ಲೌಸ್ ನಮಗೆ ಗಿಟ್ಟಾಗುತ್ತೆ. ಸೊ ಆವಾಗ ನಾವು ಇಲ್ಲಿ ಮೇಲಿಂದಾನೇ ಮೆಷರ್ಮೆಂಟು ತಗೋಬೇಕು. ಕೆಳಗಡೆ ಶಾರ್ಟೇಜ್ ಇದಾದರೂ ಪರವಾಗಿಲ್ಲ, ಕೆಳಗಡೆಯಿಂದ ಯಾವತ್ತೂ ಇಟ್ಕೋಬೇಡಿ ಮೆಷರ್ಮೆಂಟ್ಗೆ. ಯಾಕಂದರೆ ಇಲ್ಲಿ ಮತ್ತು ನಿಮಗೆ ಇಲ್ಲಿ ಕಂಕುಳೆಲ್ಲ ಜಾಸ್ತಿ ಬರುತ್ತೆ. ಸೊ ನಾವು ಇಲ್ಲಿಂದನೇ ತಗೋಬೇಕು. ನೋಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಕರೆಕ್ಟ್ ಈ ಥರ ಇಟ್ಕೊಂಡು ಈ ಜಾಯಿಂಟ್ ನಮಗೆ ಕರೆಕ್ಟಾಗಿ ನೋಡಿ. ಕರೆಕ್ಟಾಗಿ ಈ ಮೆಷರ್ಮೆಂಟ್ ನೀವು ಕರೆಕ್ಟಾಗಿ ತೊಗೋಬೇಕು. ಎಳೆದು ಈಗ ಎಳೆದು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿ ಜಾಯಿಂಟ್ ಏನಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಈ ಜಾಯಿಂಟ್ ಹತ್ರ ಅದಕ್ಕಿಂತ 1/2 ಇಂಚು ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಈ ಪಾರ್ಟಿಗೆ ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಇಲ್ಲಿ ಬರುತ್ತೆ. ಆವಾಗ ನಮಗೆ ಕರೆಕ್ಟ್ ಮೆಷರ್ಮೆಂಟ್. ಇವಾಗ ಇಲ್ಲಿ ಶೋಲ್ಡ್ರ್ ಎಷ್ಟು ಬರುತ್ತೆ ನೋಡಿ. ಶೋಲ್ಡ್ರ್ ಎಷ್ಟು ಬರುತ್ತೆ ನೋಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಎಕ್ಸ್ಟ್ರಾನೇ ಮಾಡ್ಕೋಬೇಕು ನೀವು, ಆಯಿತಾ? ಈಗ ಸೊಂಟದ ಹತ್ರ ಈ ಥರ ಬ್ಲೌಸ್ ಇಟ್ಕೊಳ್ಳಿ. ಈಗ ಉಲ್ಟಾ ಮಾಡಿ, ಅವಾಗ ನಮಗೆ ವೇಸ್ಟ್ ಮೆಜರ್ಮೆಂಟು ಕರೆಕ್ಟ್ ಬರುತ್ತೆ. ನೋಡಿ, ಹೀಗೆ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಸ್ಟಿಚ್ ಏನು ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಆದ ಕೂಡಲೇ 1 ಇಂಚು
ಎಕ್ಸ್ಟ್ರಾ ಬೇಕು ನಮಗೆ, ಯಾಕೆಂದರೆ ಇಲ್ಲಿ ನಾವು ಟಕ್ಸ್ ಹಿಡಿತೀವಿ 1 ಇಂಚು. ಸೊ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ, ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಅದು ನಮಗೆ ಸ್ಟಿಚಿಂಗ್ ಅನ್ನೋದು ಇಲ್ಲಿ ಬರುತ್ತೆ, ಯಾಕಂದರೆ ಇಲ್ಲಿ 1 ಇಂಚು ನಾವು ಏನು ಟಕ್ಸ್ ತಗೋತೀವಿ. ಸೊ ಇದನ್ನು ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಆಯ್ತಲ್ಲ ನೋಡಿ. ಇಲ್ಲಿಂದ ಇಲ್ಲಿಗೆ 5.25, 5.25 ಪಾಯಿಂಟ್ ಒಂದಿದೆ, 5.25 ಪಾಯಿಂಟ್ ಒಂದಿಗೆ ನಮಗೆ ಬರುತ್ತೆ. ಇಲ್ಲಿ ನಾವು ನೆಕ್ಗೆ 2 ನೆಕ್ ಮಾರ್ಜಿನ್ ಎಷ್ಟು ಬಂದಿದೆ? 2 ಬಂದಿದೆ. ನಿಮಗೆ ಕಾಣಿಸ್ತಾ ಇದೆಯಾ? ನೆಕ್ ಮಾರ್ಜಿನ್ನು ತೋರಿಸ್ತೀನಿ ನೋಡಿ. ನೆಕ್ ಮಾರ್ಜಿನ್ನು 2 ಬಂದಿದೆ. ಹಾಗೆ ಇದು ಸಹ 3.25 ಬಂದಿದೆ. ಟೋಟಲ್ 5.25 ನಮಗೆ ಶೋಲ್ಡ್ರು. 3.25 ನೆಕ್, 2 ನೆಕ್ ಮಾರ್ಜಿನ್ನು, 3.25 ಶೋಲ್ಡ್ರಿಗೆ ಬಂದಿದೆ. ಸೊ ಎಲ್ಲ ಸೇರಿ 5.25 ಶೋಲ್ಡ್ರಿಗೆ ಆಯಿತು. ಇದೇ ಮೆಷರ್ಮೆಂಟ್ ನಾವು ಸ್ಟ್ರೇಟಾಗಿ ಕೆಳಗೆ ತಗೋಬೇಕು. ಇಲ್ಲಿ ಎಷ್ಟು ಬಂದಿದೆ? 5.25 1 ಬಂದಿದೆಯಲ್ಲ. ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಇಲ್ಲೂ ನಮ್ಗೆ ಅದೇ ಮೆಷರ್ಮೆಂಟ್ ಇರಬೇಕು. 5.25 ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? 5.25 ಕರೆಕ್ಟಾಗಿದೆಯಾ? ಇಲ್ಲಿಂದ ಇಲ್ಲಿಗೆ 5.25 ಕರೆಕ್ಟ್ ಇದೆ ಅಲ್ವಾ? ಆಮೇಲೆ ಇದನ್ನ ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಆದಮೇಲೆ ಇಷ್ಟಾದಮೇಲೆ ಇಲ್ಲಿ ಈ ಇದರಿಂದ ಇಲ್ಲಿಗೆ ನಾವು 1/4 ಇಂಚು ತಗೋಬೇಕು. 1/4 ಇಂಚಿಗೆ ಮಾರ್ಕ್ ಮಾಡೋಣ. 1/4 ಇಂಚಿಗೆ ಶೇಪ್ ಕೊಡಬೇಕು. ಇಲ್ಲಿಂದ ಇಲ್ಲಿಗೆ ನಾವು ಕ್ರಾಸ್ ಕಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಕ್ರಾಸ್. ನಾವು ಯಾವಾಗಲೂ ಅಷ್ಟೇ ಬ್ಲೌಸ್ನ ನಾವು ಇಲ್ಲಿ ಏನಿದೆ ಅದೇನೇ ಇಲ್ಲಿ 1/2 ಇಂಚು ನಾವು, ಅಥವಾ 1/4 ಇಂಚು. ನಿಮಗೆ ತುಂಬ ಕೆಲವರು ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂತಾರೆ, ಡ್ರಾಪ್ ಆಗುತ್ತೆ ಅಂತಾರಲ್ಲ, ಅಂಥವರಿಗೆ 1/2 ಇಂಚು ನೀವು 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಬೆಟರು. ಯಾಕಂದರೆ ಇಲ್ಲಿ ನೀವು ಸ್ಟಿಚ್ಚಿಗೆ ಹಿಡಿದಾಗ ಇಲ್ಲಿ 1/2 ಇಂಚು ಇದು ಬರುತ್ತೆ. ಆವಾಗ ಬ್ಲೌಸ್ ಅನ್ನೋದು ಶೋಲ್ಡ್ರಲ್ಲಿ ಎಳೆದು ಕೂರುತ್ತೆ. ಹಾಗೆ ನಾವು ಬ್ಯಾಕ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದಲ್ಲ, ಬನ್ನಿ ನಾವೇನು ಇದು ಆವಾಗಲೇ ಮಾಡ್ಕೋಬೇಕಿತ್ತು ಒಂದೇ ಸಲಕ್ಕೆ. ನಾವೇನು ಇಲ್ಲಿಂದ ಮಾರ್ಕ್ ಮಾಡಿದ್ವಿ ನೋಡಿ ಆವಾಗ, ಅದೇ ಮೆಷರ್ಮೆಂಟಿಗೆ ಅವ್ರದ್ದು ಬ್ಯಾಕ್ ಡೀಪ್ ಎಷ್ಟಿದೆ ನೋಡಿಕೊಂಡು, ಡೀಪು ಮತ್ತು ಲೆಂತ್ ಎಷ್ಟಿದೆ ನೋಡಿಕೊಂಡು, ಅವ್ರದ್ದು ಜಾಸ್ತಿ ಏನು ಡೀಪ್ ಇಲ್ಲ, ಮಾಡಿಕೊಂಡು ಆಮೇಲೆ ಶೇಪ್ ಕೊಟ್ಟರೆ ಫಿನಿಶ್ ಆಯಿತು. ಆಯಿತಾ? ಇವಾಗ ನಾವು ಇಲ್ಲಿಂದ 3.25ಗೆ ಅಥವಾ 3.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ 1/2 ಇಂಚು, ಈ ಕಡೆಗೆ 1/2 ಇಂಚು ಮಾಡಿ, ಇಲ್ಲಿಂದ ನಾವು ಯಾವ ಬ್ಲೌಸ್ ಆದರೂ ಅಷ್ಟೇ ನಾವು ಡೀಪ್ ಎಷ್ಟು ತಗೋತೀವಿ ಅದಕ್ಕಿಂತ 1 ಇಂಚ್ ಕೆಳಗೆ ಟಕ್ಸ್ ಬರೋದಾಗುತ್ತೆ ನೋಡ್ಕೋಬೇಕು. ಆವಾಗ ನಮಗೆ ಇಲ್ಲಿ ಮುದ್ದೆ ಹಿಂಗೆ ಹಿಡ್ಕೊಂಡಂಗೆಲ್ಲ ಆಗಲ್ಲ. ಸೊ ಸಾರಿ, ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ನೋಡಿ. ಬ್ಯಾಕ್ ಪಾರ್ಟ್ ಅನ್ನೋದು ಇಷ್ಟೇ, ತುಂಬ ಸಿಂಪಲ್. ನಾವೇನು ಇಲ್ಲಿ ಬ್ಲೌಸಿಂದು ಮೆಷರ್ಮೆಂಟ್ ತಗೋತೀವೋ, ಜಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿಂದ 1/2 ಇಂಚು ಮೇಲೆ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಅದೇ ಇನ್ನೂ ಸಹ ಇನ್ನೇನು ಕರೆಕ್ಟ್ ಮೆಷರ್ಮೆಂಟ್ ಇರಲಿ, ನಾವೇನು ಸ್ಟಿಚ್ಚಿಂಗ್ ಇಲ್ಲಿ ಬರುತ್ತೆ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ತಗೋಬೇಕು. ಯಾಕಂದರೆ ನೀವು ಸ್ಟಿಚ್ಚಿಂಗ್ ಆವಾಗ ಇಲ್ಲಿಗೆ ಬರುತ್ತೆ. ಆಯಿತಾ? ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಬೇಕು. ನೀವು
ಬ್ಲೌಸ್ ಮೆಷರ್ಮೆಂಟನ್ನು ಕರೆಕ್ಟಾಗಿ ಒಂದು ಸಲ ನೋಡಿಕೊಂಡ್ರೆ ತುಂಬ ಸುಲಭ ಇದು. ಬ್ಲೌಸ್ ಕಟ್ಟಿಂಗ್ ಏನು ಕಷ್ಟ ಅಲ್ಲ, ಬಟ್ ನೀವು ಮೆಷರ್ಮೆಂಟ್ ಇಟ್ಕೊಳ್ಳುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಅನ್ನೋದು ರೆಡಿ ಆಯಿತು. ಹಾಗೆ ಇಲ್ಲಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಾರ್ಕನ್ನ ಈ ಕಡೆ ಸೈಡು ಮಾಡ್ಕೊಳ್ಳಿ. ಇಲ್ಲಿ ಅಚ್ಚು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಮಾಡ್ಕೊಳ್ಳಿ. ಇದು ನಮಗೆ ಫೈನಲ್ ಸ್ಟಿಚಿಂಗಿಗೆ ಈ ಮಾರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬ್ಲೌಸ್ ಮೆಷರ್ಮೆಂಟಲ್ಲೇ ತಗೊಂಡಿರೋದ್ರಿಂದ ನಮ್ಗೆ ಈ ಮಾರ್ಕ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ಲಾಸ್ಟಿಗೆ ಇದೇ ಮಾರ್ಕ್ ಮೇಲೆ ಸ್ಟಿಚ್ ಬರಬೇಕು ನಮಗೆ. ಹಾಗೇ ಬನ್ನಿ, ಇದನ್ನೇನು ಮಾಡಬೇಡಿ, ಡಬಲ್ ಫೋಲ್ಡ್ ಏನು ಹಾಕ್ಕೊಂಡಿರ್ತೀರಲ್ಲ ಹಾಗೆ ಬನ್ನಿ. ಈ ಬಟ್ಟೆ ಏನಿದೆ ಇದನ್ನು ನಾವು ಇದ್ರ ಮೇಲೆ ಉಲ್ಟಾ ಈ ಕಡೆ ಸೈಡ್ ಮಾಡಿ ಇಟ್ಕೊಂಡು, ಯಾಕಂದರೆ ನಾವು ಬ್ಲೌಸ್ ಪೀಸಲ್ಲಿ ಎಷ್ಟು ಬಟ್ಟೆ ಸೇವ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ನಾವು ಮಾಡಬೇಕು. ಯಾಕಂದರೆ ನಮಗೆಲ್ಲ ಉಪಯೋಗಕ್ಕೆ ಬರುತ್ತೆ, ಯಾವುದು ವೇಸ್ಟ್ ಅನ್ನೋದು ಬರಲ್ಲ ಬ್ಲೌಸ್ ಪೀಸಲ್ಲಿ. ಅದೇ ನಾವು ಈಗ ಇಟ್ಕೊಂಡ್ರೆ ಇದಿಷ್ಟು ವೇಸ್ಟ್ ಆಗಿ ಹೋಗುತ್ತೆ. ಸೊ ಇಲ್ಲೇನಿದೆ ಆ ಪಾರ್ಟನ್ನು ಫುಲ್ಫಿಲ್ ಮಾಡಬೇಕು ನಾವು. ಇಲ್ಲೊಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಇಟ್ಕೊಳ್ಳಿ. ಈ ಥರ 1/4 ಇಂಚ್ ಹಾಕಿ ಗ್ಯಾಪ್ ಬಿಡಬೇಕಂದ್ರೆ ನಾವಿಲ್ಲಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಇಡ್ತೀವಲ್ಲ ಅದು ಆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹೀಗೆ ಇಟ್ಕೊಂಡು ಇದೇನಿದೆ ಅದ್ರ ಮೇಲೆ ಮಾರ್ಕ್ ಮಾಡಿ. ಇಷ್ಟು ಶೋಲ್ಡ್ರು, ಆಮೇಲೆ ನೆಕ್ಕು, ಆರ್ಮ್ ಹೋಲು, ಇದಿಷ್ಟು ಆದಮೇಲೆ ಇಲ್ಲಿ ಇಟ್ಕೊಳ್ಳಿ ಬೆರಳು. ಅದೇ ನಮಗಿದು ಎಲ್ಲಿ ಮಾರ್ಕ್ ಬರುತ್ತೆ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ? ಇಷ್ಟೇ. ಇದಾದಮೇಲೆ ತೆಗಿ. ಇಲ್ಲಿಂದ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡ್ವಲ್ಲ ಅದ್ರ ಮೇಲೆ ಜಾಯಿಂಟ್ ಮಾಡಿ. ಜಾಯಿಂಟ್ ಮಾಡಿ ಆದಮೇಲೆ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ನಾವು ಈ ಆರ್ಮ್ ಹೋಲ್ನ ಸ್ವಲ್ಪ ಎಕ್ಸ್ಟ್ರಾ ತೆಗಿಬೇಕು. ಇಷ್ಟೇ ಇಟ್ಕೊಳ್ಳೋ ಹಾಗಿಲ್ಲ, ಎಕ್ಸ್ಟ್ರಾ ಸ್ವಲ್ಪ ಒಳಗೆ ತೆಗಿಬೇಕು. ಸೊ ಸ್ವಲ್ಪ ಹೀಗೆಯಿಂದ ಹೊರಗೆ ಬಂದು ಇಲ್ಲಿ ಜಾಯಿಂಟ್ ಆಗಬೇಕು. ಆ ಥರ ಮಾಡಿ ನಿಮಗೆ ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇವಾಗ ನಾವು ಇದೇನಿದೆ ಇದನ್ನು ನಾವು 14 ಅಲ್ಲ 14 ತಗೊಂಡ್ವಿ ಅಲ್ವಾ. 13 ನಮಗೆ ಬೇಕಾಗಿರುವಂತಹ ಬ್ಲೌಸು ಲೆಂತ್ 1 ಇಂಚು ಎಕ್ಸ್ಟ್ರಾ, ಯಾಕಂದರೆ ಕೆಳಗಡೆ 1/2 ಇಂಚು ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾಡಿ. ಸೊ 14 ಆಗುತ್ತೆ. ಅಲ್ಲೇನು 14 ತಗೊಂಡಿರ್ತೀವೋ ಇಲ್ಲಿ 1.5 ಇಂಚು ಕಮ್ಮಿ ತಗೊಳ್ಳಿ. ಬ್ಯಾಕ್ ಸೈಡು 14 ತಗೊಂಡಿರ್ತೀವಲ್ಲ, ಫ್ರಂಟ್ ಸೈಡು 1.5 ಇಂಚು ಕಮ್ಮಿ ಅಂದರೆ 12.5 ತಗೊಳ್ಳಿ, ಆಯಿತಾ? ಇದು ಯಾಕೆ ಅಂದರೆ ಕೆಲವರು ಇದರಲ್ಲೇ ಬೆಲ್ಟ್ ಪಟ್ಟಿ ಕಟ್ ಮಾಡ್ತಾರೆ, ನಾನು ಸಪ್ರೇಟಾಗಿ ಕಟ್ ಮಾಡ್ತೀನಿ. ಸೊ ನಾನು ಇದರಲ್ಲೇ ಮಾಡ್ಕೊಳ್ಳಲ್ಲ, ಹಾಗಾಗಿ ನಾನು ಕಮ್ಮಿ ತಗೋತೀನಿ. ಅದರಲ್ಲೇ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದಾದರೆ ಎಕ್ಸ್ಟ್ರಾ ತಗೋಬೇಕು. ಆ ಮೆಥಡ್ನು ನಿಮ್ಗೆ ಇನ್ನೊಂದು ಸಲ ನಾನು ತೋರಿಸ್ತೀನಿ, ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ. ಯಾಕಂದರೆ ಇದು ನನಗೆ ಇದು ತುಂಬ ಈಸಿ ಮೆಥಡ್, ಇದು ನಾನೇ ಫೈಂಡ್ ಔಟ್ ಮಾಡಿರೋದು. ಸೊ ಇಲ್ಲಿ 4ಕ್ಕೆ ಮಾಡಿ ಮಿನಿಮಮ್ ಸ್ವಲ್ಪ ಇದಿದ್ರೆ ನಾವು 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಸೊ ಅದು ಬಿಟ್ಟರೆ ನಮಗೆ 3.25 ಸಿಗುತ್ತೆ. ನಾವು ಬ್ಯಾಕ್ ಏನು ತೊಗೊಂಡಿದ್ದೀವೋ, ಬ್ಯಾಕ್ ಟಕ್ಸಿಗೆ ಏನು ತೊಗೊಂಡಿದ್ದೀವೋ ಅಷ್ಟೇ ಸಿಗುತ್ತೆ ಅದು. ಸೊ ಅದಕ್ಕೆ 4 ಇಂಚ್ ಆಯ್ತು ಇಲ್ಲಿ. ಅದು ಬಿಟ್ಟರೆ ಇಲ್ಲಿ 3.25 ಬರುತ್ತೆ. ಫ್ರಂಟಲ್ಲಿ ಮಾತ್ರ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಎಕ್ಸ್ಟ್ರಾ. ಬ್ಯಾಕಲ್ಲಿ ನಾವು 1/2 ತೊಗೊಂಡಿರ್ತೀವಲ್ಲ, ಫ್ರಂಟಲ್ಲಿ 1 ಇಂಚು ತೊಗೋಬೇಕು, ಆಯಿತಾ? 1 ಇಂಚು ಆದಮೇಲೆ
ಈಗ ಟಕ್ಸ್ ಪಾಯಿಂಟ್ ನೋಡಬೇಕು ನೀವು. ಟಕ್ಸ್ ಪಾಯಿಂಟ್ ಎಷ್ಟಿರುತ್ತೆ ಮೆಷರ್ಮೆಂಟ್ ಬ್ಲೌಸ್ ತಗೊಂಡು ಈ ಸ್ಟಿಚ್ಚಿಂಗಿಂದ ಇಲ್ಲಿ ಟಕ್ಸ್ ಪಾಯಿಂಟ್ ಸ್ಟಿಚ್ಚಿಂಗ್ ಎಲ್ಲಿಗೆ ಬಂದಿದೆ ಅಲ್ಲಿವರೆಗೂ ಎಷ್ಟು ಇದೆ ನೋಡಿ. 8.5 ಇದೆಯಾ ಅಲ್ವಾ? 8.5 ಇದೆ. ನಾವು 8.5 ಇದ್ದರೆ ನಾವೇನು ಮಾಡಬೇಕು, 9 ಇಂಚು ತಗೋಬೇಕು. ಯಾಕಂದರೆ ಇಲ್ಲಿ 1/2 ಇಂಚು ಹೋಗುತ್ತೆ ಸ್ಟಿಚ್ಚಿಂಗಿಗೆ, ಆವಾಗ 8.5ನೇ ಸಿಗುತ್ತೆ. ಆಯಿತಾ? ಇಲ್ಲಿ ಸಹ 4 ಇಂಚು ಇದು ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಫ್ರಂಟ್ ಟಕ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಟಕ್ಸ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಟಕ್ಸ್ ಬರುತ್ತಲ್ವ, ಇದೇ ನೇರಕ್ಕೆ ಇಲ್ಲಿ ಒಂದು ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ಗೆ 2 ಇಂಚು ಗ್ಯಾಪ್ ಇರೋ ಥರ ಬಿಟ್ಕೋಬೇಕು. ಸಪೂರ ವೀಕ್ ಇರೋರಿಗಾದರೆ ಇದನ್ನ ನಾವು 1.5 ಇಂಚು 1.25 ಹಿಂಗೆ ತೊಗೊಂಡ್ರೆ ಸಾಕು. ಸ್ವಲ್ಪ ಫ್ಯಾಟ್ ಇರೋರಿಗೆ ಅಂದರೆ ಸ್ವಲ್ಪ ದಪ್ಪ ಇರೋರಿಗೆ 2 ಇಂಚು 2.5 ಇಂಚು, ತುಂಬ ದಪ್ಪ ಇರೋದಾದರೆ ಇಲ್ಲೊಂದು 2.5 ಇಂಚು ಬೇಕು ಗ್ಯಾಪ್. ಇಲ್ಲಾಂದರೆ ಅದು ಫ್ರಂಟ್ ಇದು ಫಿಟ್ಟಿಂಗ್ ಚೆನ್ನಾಗಿ ಕೂರಲ್ಲ ನಿಮಗೆ ಬ್ಲೌಸಲ್ಲಿ. ಇಲ್ಲಿಂದ ಇಲ್ಲಿಗೆ 2 ಆಯಿತು. ಹಾಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೂ ಸಹ ನಾವು 2 ಇಂಚು ನೋಡಿ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ನಾನು ಕಣ್ಣಾಳ್ತಲ್ಲೇ ಹಾಕಿದ್ದೀನಿ. ಸೊ ಇಲ್ಲಿಂದ ಒಂದು ಕ್ರಾಸ್, ಸ್ಟ್ರೈಟ್ ಹೇಳ್ಕೊಬಾರ್ದು, ಕ್ರಾಸಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನಾವು ಇಲ್ಲಿ ಕಟಿಂಗಿಗೂ ಸಹ ಇಲ್ಲಿಂದ ಮೇಲ್ಗಡೆ 1 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಮಗೆ ಬ್ಲೌಸು ಶೇಪಿಂಗ್ಗೆ ಬರುತ್ತೆ. ಆಯಿತಾ? ಇದು 3 ಟಕ್ಸ್ ಆದಮೇಲೆ ಇಲ್ಲೊಂದು ಟಕ್ಸ್, ಇಲ್ಲಿಗೂ ಅಷ್ಟೇ ಗ್ಯಾಪ್ ಬೇಕು. ಇದು 4 ಟಕ್ಸ್ ಆದಮೇಲೆ ಕೆಲವರು ಈ ಟಕ್ಸ್ ಬೇಕಂತ ಏನಿಲ್ಲ, ಬಟ್ ಇಟ್ಟರೆ ಚೆನ್ನಾಗಿರುತ್ತೆ. ಕೆಲವರು ಬೇಕು ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಅಂಥವರಿಗೆ ಇಡಬೇಡಿ, ಅದು ನಿಮ್ಮ ಚಾಯ್ಸು. ಇದು ನೀವು ನೋಡಿಕೊಂಡು ಇಟ್ಕೋಬೇಕಾಗುತ್ತೆ. ದಪ್ಪ ಇರೋರಿಗಾದರೆ ಇದು ಸ್ವಲ್ಪ ಗ್ಯಾಪ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಅವ್ರ ಮೆಷರ್ಮೆಂಟ್ ಬ್ಲೌಸ್ನ ನೋಡಿಕೊಂಡು ನೀವು ಇಟ್ಕೊಳ್ಳಿ. ಈಗ ನೆಕ್, ಫ್ರಂಟ್ ನೆಕ್ ಮಾಡೋಣ. ಇಲ್ಲಿ ನಾವು 1/2 ಇಂಚ್ ಏನು ಇಲ್ಲಿಂದನೇ ತೊಗೋಬೇಕು. ಯಾಕಂದರೆ ಇಲ್ಲಿ ಸ್ಟಿಚ್ ಆಗಿದೆಯಲ್ಲ ಆಲ್ರೆಡಿ. ಈ ಸ್ಟಿಚ್ ಏನು ಪಾಯಿಂಟ್ ಇದೆ ಆ ಪಾಯಿಂಟಿಂದನೇ ತೊಗೋಬೇಕು. ಇಲ್ಲಿ ಮೇಲಿಂದ ತೊಗೋಬಾರ್ದು, ಇದು ಎಕ್ಸ್ಟ್ರಾ, ಇದು ಹೋಗುತ್ತೆ, ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಅದು ನಮಗೆ ಕೌಂಟಿಗೆ ಬರೋಲ್ಲ. ಅದನ್ನು ಬಿಟ್ಟೆ ನೀವು ನೆಕ್ ತಗೊಳ್ಳಿ. ಇಲ್ಲಿ 1/4 ಇಂಚ್ ನಾವೇನು ಬಿಟ್ಟಿದ್ದೀವಿ ಅದನ್ನು ಬಿಟ್ಟೆ ನೀವು ಇಟ್ಕೋಬೇಕಾಗುತ್ತೆ. ನೆಕ್ ಶೇಪ್ ಏನಿದೆ ಅದನ್ನು ಕೊಟ್ಕೊತಾ ಹೋಗಿ. ಆಯಿತಾ? ಮುಗೀತು ನೋಡಿ. ಫ್ರಂಟ್ ನೆಕ್ಕು ಈ ಥರ ಬಂತು. ಕೆಲವು ಬ್ರಾಡ್ ಬೇಕಂದರೆ ಬ್ರಾಡ್ ತೊಗೋಬೋದು, ಅದು ಅವ್ರು ಹೇಳಿದರೆ ತೊಗೋಬೋದು. ಇಲ್ಲದ್ರೆ ಬೇಡ, ನಿಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಕಟ್ಟಿಂಗ್ ಮಾಡೋಣ. ಗೊತ್ತಾಯ್ತಲ್ವಾ? ನಾವೇನು ಬ್ಯಾಕ್ ಸೈಡ್ ಏನು ತಗೊಂಡಿದ್ವೋ 14 ಇಂಚು, ಅದರಿಂದ 1.5 ಇಂಚು ಕಮ್ಮಿ ತಗೋಬೇಕು. ಕಮ್ಮಿ ತಗೊಂಡಾದ್ಮೇಲೆ ಇಲ್ಲಿ ಫ್ರಂಟ್ ಟಕ್ಸು ಇಟ್ಕೊಳ್ಳೋವಂಥದ್ದು ಪಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 4 ಇಂಚ್ ತಗೋಬೇಕು. 4 ಇಂಚ್ ಯಾಕಂದರೆ ಇಲ್ಲಿ 1/4 ಇಂಚ್ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಸೊ ಹಾಗಾಗಿ 4 ಇಂಚ್ ಆಗುತ್ತೆ. ಇಲ್ಲಾಂದರೆ 3.25 ಇಂಚೆ ಬರುತ್ತೆ. ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವೋ ಅದೇ ತೊಗೋಬೇಕು, ಫ್ರಂಟ್ಗೂ ಸಹ. ಹಾಗೆ ಇಲ್ಲಿಂದ ಇಲ್ಲಿಗೆ ನಾವು 1 ಇಂಚ್, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಗ್ಯಾಪ್ ಮಾಡಿ ಹೀಗೆ ಕ್ರಾಸಾಗಿ ಕಟ್ಟಿಂಗ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆನೂ ಅಷ್ಟೇ ಒಂದು 1/4 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಕ್ರಾಸ್ ಕಟ್ಟಿಂಗ್ ಥರ ಬರಬೇಕು. ಹಾಗೆ ಪಾಯಿಂಟ್ ನೆಕ್ ಇದು ನಮ್ಮದು ಏನಿದೆ ಟಕ್ಸ್ ಪಾಯಿಂಟನ್ನು ನಾವು ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ಮೆಷರ್ಮೆಂಟ್ ನೋಡಿಕೊಂಡು ಅದರಲ್ಲಿ ಎಷ್ಟಿದೆಯೋ ಅದಕ್ಕಿಂತ 1/2 ಇಂಚು ಎಕ್ಸ್ಟ್ರಾ ಕೊಡಬೇಕು. ಯಾಕಂದರೆ 1/2 ಇಂಚ್ ಎಕ್ಸ್ಟ್ರಾ ಮೇಲೆ ಇಲ್ಲಿ ಹೋಗುತ್ತೆ, ಅಲ್ಲಿ ಹೋಗಲ್ಲ, ಅದು ಬಿಟ್ಟೆ ನೀವು ನೋಡಬೇಕು. ಇಲ್ಲಿ ಕೆಳಗಡೆ ಹೋಗುತ್ತೆ 1/2 ಇಂಚ್ ಎಕ್ಸ್ಟ್ರಾ. ಓಕೆ, ಇಲ್ಲಿಂದನೇ ತಗೋಬೇಕು. ನೀವು ಟಕ್ಸ್ ಪಾಯಿಂಟ್ ತಗೊಳ್ಳೋದಾದರೆ ಇಲ್ಲಿಂದನೇ ನೋಡಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 2 ಪಾಯಿಂಟ್ 2 ಇಂಚು ಆಗುವಷ್ಟು ಇಲ್ಲಿ ಕೊಡಿ. ಇಲ್ಲಿಂದ ಇಲ್ಲಿಗೆ ತಗೊಬರ್ಬೇಕು. ಇಲ್ಲಿಂದ ಕ್ರಾಸಾಗಿ ಹಾಕ್ಕೊಳ್ಳಿ ಟಕ್ಸ್ ಪಾಯಿಂಟು. ಇಲ್ಲಿಂದ ಇಲ್ಲಿಗೆ
ಸ್ಟ್ರೈಟ್ ಹಾಕ್ಕೊಳ್ಳಿ. ಆಮೇಲೆ ನೆಕ್, ಬ್ಲೌಸಲ್ಲಿ ನಿಮ್ಮ ನೆಕ್ ಎಷ್ಟಿದೆಯೋ ಇಲ್ಲಿಂದನೇ ಮೆಷರ್ಮೆಂಟ್ ನೋಡ್ಕೊಳ್ಳಿ. ಇಲ್ಲಿಂದ ನೋಡಿಕೊಂಡು ಅದರಲ್ಲಿ ಏನಿದೆಯೋ ಅಷ್ಟು ನೆಕ್ಕನ್ನು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ, ತುಂಬ ಈಸಿ, ತುಂಬ ಸಿಂಪಲ್ ಮೆಥಡ್ ಆಯಿತಾ. ಆದರೆ ಯಾವುದೇ ಕಾರಣಕ್ಕೂ ನೀವು ಒಂದ್ಸಲ ಮಾರ್ಕ್ ಮಾಡಿದ ಮೇಲೆ ಇನ್ನೊಂದ್ಸಲ ರೀಚೆಕ್ ಮಾಡಿಯೇ ಕಟ್ ಮಾಡಿ. ಯಾಕಂದರೆ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದಂಗೆ ನಾವೇನೋ ಮಿಸ್ಟೇಕ್ ಮಾಡಿರ್ತೀವಿ ಅದರಲ್ಲಿ. ಸೊ ನಾವೇನು ಒಂದ್ಸಲ ಮಾರ್ಕ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಇನ್ನೊಂದ್ಸಲ ಚೆಕ್ ಮಾಡಿ ಕಟ್ ಮಾಡಿ. ಬಿಗಿನರ್ಸ್ಗೆ ನಾನು ಹೇಳ್ತಾ ಇರೋದು, ಬಿಗಿನರ್ಸ್ಗೆ ಸ್ವಲ್ಪ ಚೆಕ್ ಮಾಡಿನೇ ಮಾಡಬೇಕು. ಏನು ಮಾರ್ಕ್ ನೋಡಿ, ಕ್ರಾಸಾಗಿ ಏನು ಮಾರ್ಕ್ ಮಾಡಿದ್ವಲ್ಲ ಅದ್ರ ಮೇಲೆ ಕಟ್ ಮಾಡ್ಕೊಳ್ಳಿ. ನಾವು ಫ್ರಂಟ್ ಪಾರ್ಟಲ್ಲಿ ಇದರಲ್ಲೇ ಬೆಲ್ಟ್ ಪಟ್ಟಿ ಕಟ್ ಮಾಡೋದಾದರೆ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅದು ಇದರಲ್ಲೇ ವಿತ್ ಕಟ್ಟಿಂಗ್ ಬರುತ್ತೆ. ಅದನ್ನ ನಾನು ಇನ್ನೊಂದು ಸಲ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬ ಸಿಂಪಲ್, ತುಂಬ ಈಸಿ ಮೆಥಡ್ ಇದು. ಅದಕ್ಕೆ ಫಸ್ಟ್ ಇದನ್ನ ತೋರಿಸ್ತಾ ಇದ್ದೀನಿ. ಇವಾಗ ತಿರುಗಿಸ್ಕೊಳ್ಳಿ. ನಾವೇನು ಆ ಕಡೆ ಮಾರ್ಕ್ ಮಾಡಿದ್ದೀವಲ್ಲ ಅದೆಲ್ಲ ಇಲ್ಲಿ ಪಾಯಿಂಟ್ ಕಾಣಿಸ್ತಿದೆ ನೋಡಿ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಇನ್ನೊಂದು ಸೈಡಿಂದು ನಮಗೆ ಸ್ಟಿಚ್ ಮಾಡಬೇಕಾದ್ರೆ ಈ ಮಾರ್ಕು ತುಂಬ ಇಂಪಾರ್ಟೆಂಟ್. ಆಯಿತಾ, ಫ್ರಂಟ್ ಪಾರ್ಟ್ ಇಲ್ಲಿಗೆ ಫಿನಿಶ್ ಆಯಿತು. ಫ್ರಂಟ್ ಪಾರ್ಟ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಸ್ಲೀವ್ ಕಟ್ಟಿಂಗ್ ಮಾಡೋಣ ಅಲ್ವಾ. ಬಟ್ಟೆ ಏನಿದೆ ಅದನ್ನು ತಿರುಗಿಸಿ ನಮಗೆ ಎಷ್ಟು ಬೇಕು ಇಷ್ಟಕ್ಕೊಂದು ಬೇಡ ಅನಿಸುತ್ತೆ. ಇಲ್ಲಿ ನಾವು ಸ್ಟ್ರೈಟ್ ಕಟ್ ಮಾಡ್ಕೋಬೇಕು, ಯಾಕಂದರೆ ಇದು ಸ್ಟ್ರೈಟ್ ಆಗಿಲ್ಲ ಕಟ್ಟಿಂಗು. ಸೊ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಈ ಕಡೆ ಒಂದು 1/4 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ. ಇದನ್ನು ಸ್ಟ್ರೈಟ್ ಕಟ್ಟಿಂಗು, ಇದನ್ನು ಬೇಡ, ಸ್ಟ್ರೈಟ್ ಕಟ್ಟಿಂಗಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆ ಈ ಸ್ಲೀವ್ ಏನಿರುತ್ತೆ ಅದನ್ನ ಹೀಗೆ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಮಾಡಿ. ಇಲ್ಲಿ ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿ ಏನು ಬರುತ್ತೆ, ಇಲ್ಲಿ ಸ್ಟಿಚಿಂಗ್ ಏನಿದೆ ಇಲ್ಲಿ ಮಾರ್ಕ್ ಮಾಡಿ. ಅದಕ್ಕಿಂತ 1/2 ಇಂಚು ಮೇಲೇ ಮಾರ್ಕ್ ಮಾಡಿ. ಯಾಕಂದರೆ ಇದು ಸ್ಟಿಚಿಂಗಿಗೆ ಹೋಗುತ್ತೆ. ನಿಮಗೆ ಸ್ಟಿಚಿಂಗ್ ಅನ್ನೋದು ಇಲ್ಲಿ ಬರುತ್ತೆ. ಒಂದು ವೇಳೆ ನೀವು ಇಲ್ಲೇ ಮಾರ್ಕ್ ಮಾಡಿ ಇಲ್ಲೇ ಕಟ್ ಮಾಡಿದ್ರೆ ಸ್ಟಿಚಿಂಗ್ ನಿಮಗೆ ಕೆಳಗೆ ಬರುತ್ತೆ. ಆವಾಗ ಸ್ಲೀವ್ ನಿಮಗೆ ಬಿದ್ದ ಬರುತ್ತೆ. ಆಯಿತಾ. ಅದು ಯಾವುದೇ ಆದರೂ ಸಹ ಅಷ್ಟೇ, ನಾವು ಎಲ್ಲಿ ಸ್ಟಿಚಿಂಗ್ ಪಾಯಿಂಟಿಗೆ ಇಟ್ಕೊಂಡಿದ್ವೋ ಅದಕ್ಕಿಂತ 1/2 ಇಂಚು ಎಕ್ಸ್ಟ್ರಾನೇ ತೊಗೋಬೇಕು. ಇಲ್ಲಿ ನೋಡಿ, ಇಲ್ಲೇನು ಸ್ಟಿಚಿಂಗ್ ಇದೆ ಇಲ್ಲಿಗೊಂದು ಮಾರ್ಕ್ ಮಾಡಿ, ಅದಕ್ಕಿಂತ ಮೇಲೆ ಒಂದು ಮಾರ್ಕ್ ಮಾಡಿ. ಆಯಿತಾ. ಮಾರ್ಕ್ ಮಾಡಿ ಜಾಯಿಂಟ್ ಮಾಡಿ. ಆಮೇಲೆ ಆ ಕಡೆ ಸೈಡು ನಾವು 1/2 ಇಂಚು ಎಕ್ಸ್ಟ್ರಾ, ಇದು ಫ್ರಂಟ್ ಪಾರ್ಟು, ಇಲ್ಲಿರೋದು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಏನಿದೆ ಅದಕ್ಕಿಂತ 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. ಆಯಿತಾ. ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಏನಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇದು ಸ್ಟಿಚಿಂಗು, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ನಮಗೆ, ಇಲ್ಲಿಂದ ಆ ಕಡೆ ಇಲ್ಲಿಂದ ಆ ಕಡೆ ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತಾ.
ಇಲ್ಲಿಂದ ಇಲ್ಲಿ 1.5 ಅಥವಾ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಮುಗೀತು. ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳಿ. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕಟ್ ಮಾಡಬೇಕು. ಇಲ್ಲಿಂದ ನಾಚ್ ಹಾಕ್ಕೊಳ್ಳಿ. ಇಷ್ಟ ಆದಮೇಲೆ ನಾವು ಬ್ಲೌಸ್ ಪೀಸಲ್ಲಿ ಏನು ಕಟ್ ಮಾಡಿದ್ವಿ, ಇದು ಫ್ರಂಟ್ ಪಾರ್ಟು ಎಕ್ಸ್ಟ್ರಾ ಕಟ್ ಮಾಡಿದ್ವಲ್ಲ, ನಾವು ಸ್ಲೀವಲ್ಲೂ ಸಹ ಫ್ರಂಟಾಗೆ ಎಕ್ಸ್ಟ್ರಾ ಸ್ವಲ್ಪ ಶೇಪ್ ಕೊಡಬೇಕು. ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಸ್ಲೀವ್ ಎಕ್ಸ್ಟ್ರಾ ಕೊಟ್ಟರೆ ಇದು ಫ್ರಂಟ್ ಪಾರ್ಟ್ ಅಂತ ನಮಗೆ ಗೊತ್ತಾಗೋಕ್ಕೆ ಇನ್ನೊಂದು ನಾಚ್ ಹಾಕ್ಕೊಳ್ಳಿ. ಇಷ್ಟೇ. ಇನ್ನು ಏನು ಉಳಿದಿದ್ದ ಬಟ್ಟೆಯಲ್ಲಿ ನಮಗೆ ಹುಕ್ಸ್ ಪಟ್ಟಿ, ರಿಂಗ್ಸ್ ಪಟ್ಟಿ, ಆಮೇಲೆ ಬೆಲ್ಟ್ ಪಟ್ಟಿ, ಇದು ಹೆಮ್ಮಿಂಗ್ ಪಟ್ಟಿ ಎಲ್ಲ ನಾವು ಇದರಲ್ಲೇ ಮಾಡ್ಕೋಬೇಕು. ಯಾಕಂದರೆ ಅಲ್ಲಿವರೆಗೂ ಬ್ಲೌಸ್ ಫುಲ್ಲು ಸ್ಟಿಚ್ ಆಗೋವರೆಗೂ ಇದನ್ನ ನಾವು ವೇಸ್ಟ್ ಮಾಡೋ ಹಾಗಿಲ್ಲ. ನಾನಿದು ಲೈನಿಂಗ್ ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡಿ ಟಕ್ಸ್ ಎಲ್ಲ ಹಿಡ್ದು ಆದಮೇಲೆ ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಹೇಗೆ ಅನ್ನೋದನ್ನು ಸ್ಟಿಚ್ಚಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೇ ನೋಡಿ, ತುಂಬ ಈಸಿಯಾಗಾಯ್ತಲ್ಲ. ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಇದು ಸ್ಲೀವ್. ಇಷ್ಟೇ ಗೈಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.